ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನ್ ನಿಮ್ಮ ಪುಷ್ಪನಾಗ, ಸ್ಟಾರ್ ರೀಡರ್ ಕಮ್ ನ್ಯೂಮರಲ್ಸ್. ಎಲ್ರು ಹೇಗಿದ್ದೀರಾ? ನಾನ್ ಇವತ್ತು ನೀವು ಪ್ರೀತಿಸುವಂತ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ನೋಡೋಣ. ಅವ್ರ ಹೆಸರನ್ನ ನಿಮ್ ಮನಸ್ಸಲ್ಲಿ 3 ಸರಿ ಹೇಳ್ಕೊಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಜುನೇಟ್ ಆದ್ರೆ ಇಟ್ಕೋಬಹುದು, ಇಲ್ಲ ಅಂತ ಬಿಡ್ಬೋದು. ನಿಮ್ಗೆ ಪರ್ಸನಲ್ ಪೇಯ್ಡ್ ರೀಡಿಂಗ್ ಬೇಕಂದ್ರೆ ಪೇ ಮಾಡ್ಬಿಟ್ಟು ಕನ್ಸಲ್ಟೇಷನ್ ತಗೋಬಹುದು. ಸೊ ನೋಡೋಣ, ನೀವು ಪ್ರೀತಿಸುವಂತ ವ್ಯಕ್ತಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ನೋಡೋಣ. ಓಕೆ, ಸೊ ನನ್ನ ಫಾಲೋವರ್ಸ್ಗೆ ಅವ್ರು ಪ್ರೀತಿಸುವಂತ ವ್ಯಕ್ತಿ ಏನ್ ಯೋಚನೆ ಮಾಡ್ತಿದಾರೆ ಅಂತ ನೋಡೋಣ. ಓ, ನೋಡ್ಬೋದು ಇಲ್ಲಿ. ಸೊ ಅವರಿಗೆ ಅಡ್ವೆಂಚರಸ್ ಆಗಿದೆ. ನಿಮ್ಮ ಪ್ರೀತಿ ಅನ್ನೋದು ಒಂದು ನಿಮ್ ಜೊತೆ ಕಳೆದಂತ ಕ್ಷಣಗಳಲ್ಲಿ ಹೇಗಿತ್ತು, ಇದು ಕೆಲವು ಕಡೆ ಸ್ವೀಟ್ ಆಗಿತ್ತು, ಕೆಲವು ಕಡೆ ಖಾರವಾಗಿತ್ತು ಅಂತಾರಲ್ಲ, ಕಲ್ಲು ಮುಳ್ಳಿಂದ ಕೂಡಿತ್ತು. ಯಾಕಂದ್ರೆ ಅಡ್ವೆಂಚರಸ್ ಆಗಿತ್ತು, ಅಂದ್ರೆ ತುಂಬಾ ಪ್ರೀತಿಯಿಂದ, ಅಂದ್ರೆ ನಿಮ್ಮಿಬ್ಬರ ಜೊತೆ ಇದ್ದಂತ ಒಂದು ಸಮಯ, ಕಳೆದಂತ ಸಮಯ ತುಂಬಾ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡರಿಂದಾನು ಕೂಡಿತ್ತು ಅಂತ ಅವ್ರಿಗನ್ಸ್ತದೆ. ಬಟ್ ಎಲ್ಲೋ ಒಂದ್ ಕಡೆ ಸ್ಯಾಡ್ ಆಗಿದ್ದಾರೆ, ನಿಮ್ಮ ಹತ್ರ ಮಾತಾಡಕ್ ಆಗ್ತಾ ಇಲ್ಲ, ನಿಮ್ಮನ್ನ ನೋಡಕ್ ಆಗ್ತಾ ಇಲ್ಲ, ನಿಮ್ ಜೊತೆ ಮಾತಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲ್ ಅಲ್ಲಿ ಇದ್ದಾರೆ ಅಂತ ಅನ್ಸ್ತಾ ಇದೆ. ಸೊ ಬಟ್ ಯೂನಿವರ್ಸ್ ಹೇಳ್ತಾ ಇದೆ ಅವ್ರಿಗೆ ಸ್ಯಾಡ್ ಆಗಕ್ ಬೇಡ ಅಂತ. ಬಟ್ ಅವ್ರಿಗೆ ನಿಮ್ ಜೊತೆ ಒಂದು ಕಳೆದಂತ ಒಂದು ಸಿಹಿ ಮತ್ತೆ ಕಹಿ ಕ್ಷಣಗಳ ಬಗ್ಗೆ ತುಂಬಾ ತುಂಬಾ ಯೋಚನೆ ಆಗ್ತಾ ಇದೆ, ತುಂಬಾ ತುಂಬಾ ಜ್ಞಾಪಕ ಬರ್ತಾ ಇದೆ, ಅದರಿಂದ ಸ್ಯಾಡ್ ಆಗಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನಂಬಿಕೆ ಇದೆ, ಎಲ್ಲ ಸರಿ ಹೋಗುತ್ತೆ. ನಮ್ಮಿಬ್ರು ಮಧ್ಯೆ ಇರುವಂತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನಾವಿಬ್ರು ಮತ್ತೆ ಒಂದಾಗ್ತೀವಿ ಅನ್ನೋ ನಂಬಿಕೆ ಅವರಲ್ಲಿದೆ. ಸೊ ಆದಷ್ಟು ಬೇಗ ನಿಮ್ ಹತ್ರ ಬರ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು. ಆದ್ರೆ ಸ್ವಲ್ಪ ಎಲ್ಲೋ ಒಂದು ಈಗೋ ಇಶ್ಯೂಸ್ ಇರ್ಬೋದು, ಅಥವಾ ಯಾವ್ದೋ ಒಂದು ಕಾರಣಗಳಿಂದ ನಿಮ್ಮಿಂದ ದೂರ ಇರ್ಬೋದು. ಬಟ್ ಆದಷ್ಟು ಬೇಗ ನಿಮ್ಮ ಹತ್ರ ಬರ್ತಾರಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಒಂದು ರೆಡ್ ಹಾರ್ಟ್ ಕಳ್ಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.